ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಪ್ರಭು ಚವ್ಹಾಣ್ ಕನ್ನಡಿಗರ ಅಥವಾ ಮಹಾರಾಷ್ಟ್ರದವರ ಭಾಗ 3 ವಿಶೇಷ ಕಾರ್ಯಕ್ರಮ. ಭಾಗ 2 ಆದಮೇಲೆ ಅನೇಕರು ಭಾಗ 3 ಯಾವಾಗ ಅಂತ ಕೇಳಿದ್ರು. ಬಹುಶಃ ಶನಿವಾರದ ದಿನ ಭಾಗ 3 ಬರಬೇಕಾಗಿತ್ತು. ಆದರೆ ಅವತ್ತಿನ ಪ್ರೈಮ್ ಟೈಮ್ನಲ್ಲಿ ನಾನು ಹೇಳಿದ್ದೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕೆ ಆಗಿಲ್ಲ ಅಂತ. ಸೊ ಇವತ್ತು ಸೋಮವಾರ, ನಿನ್ನೆ ರಜೆ. ಸೊ ಇವತ್ತು ಪ್ರೈಮ್ ಟೈಮ್ನ 3ನೇ ಭಾಗ, ಪ್ರಭು ಚವ್ಹಾಣ್ ಕನ್ನಡಿಗರ ಅಥವಾ ಮಹಾರಾಷ್ಟ್ರದವರ. ನಾವು ಓದಿರೋ ದಾಖಲೆಗಳ ಪ್ರಕಾರ ನಮಗೊಂದು ಬೇರೆಯೇ ಅನ್ನಿಸ್ತಾ ಇದೆ. ಆದರೆ ತಾಲೂಕಿನ ಜನರಿಗೆ ಮಾತ್ರ ಗೊಂದಲ ಇದೆ. ಸರ್, ಪ್ರೈಮ್ ಟೈಮ್ 1 ಮಾಡ್ತೀರಾ, 2 ಮಾಡ್ತೀರಾ, 3ರಲ್ಲಿ ಏನು ಹೇಳ್ತೀರಾ? ಏನು ಹೇಳೋದಲ್ಲ, ಖುದ್ದಾಗಿ ಆ ಒಂದು ಕೇಸ್ನ ಅವತ್ತು ಹ್ಯಾಂಡಲ್ ಮಾಡಿದವ್ರು ಯಾರು, ಪ್ರತಿವಾದ ನಡೆದಂತಹ ಸಂದರ್ಭದಲ್ಲಿ ಎಲ್ಲವನ್ನ ಮನಗಂಡಂಥವ್ರು, ಅವ್ರನ್ನೇ ನೇರವಾಗಿ ತಾಲೂಕಿನ ಜನರಿಗೆ ಪರಿಚಯಿಸಿ ಅವರಿಂದಲೇ ಎಲ್ಲವನ್ನು ಹೇಳಿಸುವಂಥ ಪ್ರಯತ್ನ. ಆದರೆ ಇವತ್ತು ಒಂದು ಸಣ್ಣ ಅಪ್ಡೇಟ್ ಏನಂದರೆ, ಇವತ್ತು ಒಂದು ಸಣ್ಣ ಅಪ್ಡೇಟ್. 17/3/2025 ನಮ್ಮ ಮಾನ್ಯ ಕಲಬುರಗಿ ಪೀಠದ ನ್ಯಾಯಾಲಯವು ಏನು ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿತ್ತು. ಇವತ್ತು ಅದಕ್ಕೆ ಒಂದು ರಿಟ್ ಅಪೀಲನ್ನು ಸಲ್ಲಿಸಿದ್ದಾರೆ. 2ನೇ ತಾರೀಕು ಸಲ್ಲಿಸಿದ್ರೆ ಇವತ್ತಲ್ಲಿ ಬೆಂಚಿಗೆ ಹೋದಾಗ ರಿಟ್ ಅಪೀಲ್ ಬಂದಿದೆ. ಆದರೆ ಅದರ ಜಡ್ಜ್ಮೆಂಟ್ ಕಾಪಿ ಇನ್ನೂ ಕೂಡ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿಲ್ಲ. ಕ್ಷಮೆ ಇರಲಿ, ಆ ಒಂದು ಅಪ್ಲೋಡ್ ಆದ ತಕ್ಷಣ ಅದರ ಮಾಹಿತಿ ಕೂಡ ಕೊಡ್ತೀನಿ ತಾಲೂಕಿನ ಜನರಿಗೆ. ಆದರೆ ರಿಟ್ ಅಪೀಲ್ ಫೀಲ್ಡ್ ಅಂಡರ್ ಸೆಕ್ಷನ್ 4 ಆಫ್ ದಿ ಕರ್ನಾಟಕ ಹೈಕೋರ್ಟ್ Act by the advocate for appellant praying that this honorable court to allow this appeal and set aside a judgment dated. ಅಂದರೆ 17ನೇ ತಾರೀಕಿನಂದು ಏನು ಜಡ್ಜ್ಮೆಂಟ್ ಬಂದಿತ್ತು, ಆ ಜಡ್ಜ್ಮೆಂಟನ್ನು ಅಂದರೆ ಏನು ಏಕಸದಸ್ಯ ಪೀಠ ಏನು ಕೊಟ್ಟಿತ್ತು, ಆ ಜಡ್ಜ್ಮೆಂಟನ್ನು ಬದಿಗಿಡಬೇಕು ಮತ್ತು ಪ್ರಕರಣದ ಸಂಗತಿ ಮತ್ತು ಸಂದರ್ಭಗಳಲ್ಲಿ ಅಗತ್ಯವೆಂದು ಪರಿಗಣಿಸಬಹುದಾದ ಯಾವುದೇ ಇತರ ಸೂಕ್ತವಾದ ಆದೇಶವನ್ನು ಅಂಗೀಕರಿಸಬೇಕು ಅಂತ ಅರ್ಜಿದಾರರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದು ಮನವಿ, ನಾನು ಹೇಳ್ತಾ ಇರೋದು ಇದು ಮನವಿ. ಇದು ಅವ್ರಿಗೆ ಪ್ರೇಯರ್ ಮಾಡಿದ್ದಾರೆ. ಹಾನರೇಬಲ್ ಜುಡಿಷಿಯಲ್ ಸಿಸ್ಟಮ್ಗೆ ಇವರು ಪ್ರೇಯರ್ ಮಾಡಿದ್ದಾರೆ. ಇವರ ಏನು ಅರ್ಜಿದಾರರು ಯಾರಿರ್ತಾರೆ, ಪ್ರಭು ಚವ್ಹಾಣ್ ಅವರು. ಪ್ರಭು ಅಂತ ಮೆನ್ಷನ್ ಇದೆ, ಚವ್ಹಾಣ್ ಅಂತ ಮೆನ್ಷನ್ ಇಲ್ಲ. ನಾನು ಪ್ರಭು ಅಂತಲೇ ಹೇಳಬೇಕಾಗುತ್ತೆ. ಅರ್ಜಿದಾರರ ವಕೀಲ ಗಣೇಶ್ ಸುಭಾಷ್ ಚಂದ್ರ ಕಲಬುರ್ಗಿ ಅವರಿದ್ದಾರೆ. ಇವರು ಅರ್ಜಿ ಸಲ್ಲಿಸಿದ್ದು 2/4/2025. ಬಹುತೇಕರಿಗೆ ಇವತ್ತಿನ ಅಪ್ಡೇಟ್ ಬಗ್ಗೆ ಮಾಹಿತಿ ಇಲ್ಲ ತಾಲೂಕಿನವರಿಗೆ. ನನಗನ್ಸಿದ ಮಟ್ಟಿಗೆ ಅಂದರೆ 2 ವಾರದ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇವರು ಪ್ರೇಯರ್ ಕೊಟ್ಟಿದ್ದು ಅಂದರೆ ಇವರು ಮನವಿ ಸಲ್ಲಿಸಿದ್ದು 4 ವಾರ, ಅವ್ರು ಕೊಟ್ಟಿದ್ದು 2 ವಾರ. ಇನ್ನು ಜಡ್ಜ್ಮೆಂಟ್ ಬಂದಾಗ ಫೈನಲ್ ಅಂದರೆ ಜಡ್ಜ್ಮೆಂಟ್ ಬಂದಿದೆ, ಆದರೆ ಆನ್ಲೈನಲ್ಲಿ ಇನ್ನೂ ಸಿಗ್ತಾ ಇಲ್ಲ. ಸಿಕ್ಕ ತಕ್ಷಣ ನಾಳೆ ಪ್ರೈಮ್ ಟೈಮ್ನಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆದರೆ ಚವ್ಹಾಣ್ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ 2 ವಾರದ ತನಕ ಮಾತ್ರ ಶಾಂತವಾಗಿ ಇರಬಹುದು. 2 ವಾರದ ತನಕ ಏನು ಬೇಕಾದರೂ ಅವರು ಮತ್ತೆ ಚೇಂಜಸ್ಗಳನ್ನ ಮಾಡ್ಕೋಬೋದು. ಮತ್ತು ಹಳೆ ಪ್ರಕರಣಗಳಲ್ಲೆಲ್ಲ ಮಾಡಿದ್ದಾರಲ್ಲ, ಇನ್ನು ಏನು ಪ್ರಕರಣ 4-5 ದಿನ ಆಗುತ್ತೆ, ಅಷ್ಟರೊಳಗೆ ಏನೆಲ್ಲ ಆಗುತ್ತಲ್ಲ ಕೆಳಗೆ ಮೇಲೆ. ಲಾಸ್ಟ್ ಟೈಮ್ ಶಂಕರ್ ದೊಡ್ಡಿ ಪ್ರಕರಣದಲ್ಲಿ ಆಗಿತ್ತು, ಹಾಗೆಲ್ಲ ಮಾಡೋಕ್ಕೆ ಕೂಡ ಅವಕಾಶ ಇದೆ. ಆದರೆ ನಮ್ಮ ನ್ಯಾಯಾಲಯದ ಮೇಲೆ ಜನರಿಗೆ ಭರವಸೆ ಇದೆ, ನನಗೆ ಭರವಸೆ ಇದೆ, ಎಲ್ರಿಗೂ ಭರವಸೆ ಇದೆ. ಅದೇ ರೀತಿ ನರ್ಸಿಂಗ್ ಅವರಿಗೂ ಕೂಡ ಭರವಸೆ ಇದೆ. ಸೊ ನಾನು ಅವತ್ತು ಪ್ರೈಮ್ ಟೈಮ್ 2ನೇ ಭಾಗದಲ್ಲಿ ಸುದ್ದಿನ ಶಂಕರ್ ದೊಡ್ಡಿ ಅವರು 7/5/2018 ಅವರು ವಿಡ್ರಾ ಮಾಡ್ಕೋತಾರೆ ತಮ್ಮ ಅಪೀಲನ್ನು. ಅಪ್ಲಿಯಂಟ್ ಏನು ಹೈಯರ್ ಅಥಾರಿಟೀಸ್ ಮೇಲ್ಮನವಿ ಸಲ್ಲಿಸಿದಂಥ ಸಂದರ್ಭದಲ್ಲಿ. ಸೊ ಅದಾದಮೇಲೆ ರವಿಸ್ವಾಮಿ ಅವರ ಎಂಟ್ರಿ ಆಗುತ್ತೆ ಈ ಕೇಸಲ್ಲಿ ಅಂತ ಹೇಳಿದ್ದೆ. ಸೊ ರವಿಸ್ವಾಮಿ ಅವರು 4/2/2013 ಚಾಲೆಂಜ್ ಮಾಡ್ತಾರೆ. ಯಾರ್ದು? ಡೆಪ್ಯೂಟಿ ಕಮಿಷನರ್ ಅವರ ಆರ್ಡರನ್ನು, DCVC ಅದರದ ಆರ್ಡರನ್ನು ಚಾಲೆಂಜ್ ಮಾಡೋರು ಹೋಗ್ತಾರೆ. ಸೊ ಹೋದ ತಕ್ಷಣ ಏನಾಗುತ್ತೆ, ಗ್ರೌಂಡ್ ದಟ್ ದ ಇಶ್ಯೂ ಹ್ಯಾಡ್ ಆಲ್ರೆಡಿ ಅಟೆಂಡ್ ಫೈನಲಿಟಿ DCVC ಆರ್ಡರ್ ಡೇಟೆಡ್ ಆನ್ 20/11/2070. ಅಂದರೆ ಅವತ್ತಿನ ದಿನಾಂಕಕ್ಕೆ ಅವೆಲ್ಲವೂ ಫೈನಲ್ ಆಗಿದೆ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಆದರೆ ರವಿಸ್ವಾಮಿ ಅವರು ಅಷ್ಟಕ್ಕೆ ಬಿಡಲ್ಲ. ಅವರು ಇನ್ನೊಂದು ರಿಟ್ ಪಿಟಿಷನನ್ನು ಮಾಡ್ತಾರೆ. 22/5/917/2020 ಅಂದರೆ ಅವತ್ತಿನ ಆ ಒಂದು ರಿಟ್ ಪಿಟಿಷನ್ ಅರ್ಜಿ ಸಂಖ್ಯೆ. ಸೊ ಹಾಗೆಲ್ಲ ಅವರು ಕೂಡ ಕೇಸ್ನ ಮುಂದೆ ತಗೊಂಡು ಹೋಗ್ತಾರೆ. ಸೊ ಅದರ ಅಪ್ಡೇಟ್ಗಳು ಏನೇನಾದವು
ಅದನ್ನು ಅವರ ಅಪ್ಡೇಟ್ ಫಸ್ಟ್ ಬೆಂಚಿಗೆ ಹೋಗುತ್ತೆ, ಸೆಕೆಂಡ್ ಬೆಂಚಿಗೆ ಹೋದಾಗ ಯಾಕೆ ರಿಜೆಕ್ಟ್ ಆಯಿತು, ಅಲ್ಲಿ ಆದಂಥ ಏನು ಹಿ ಸಬ್ಮಿಟ್ಸ್ ದಟ್ ದೋಸ್ ಪ್ರಿಸೀಡಿಂಗ್ಸ್ ವೇರ್ ಅಂಡರ್ ದ ಸೆಕ್ಷನ್ 4F ಇನ್ವೋಕಿಂಗ್ ದ ರಿವಿಷನ್ ಪವರ್ಸ್ ಆ್ಯಂಡ್ ನಾಟ್ ಅಂಡರ್ ಸೆಕ್ಷನ್ 4D ವಿಚ್ ಆರ್ ದ ಅಪ್ಲಿಯಂಟ್ ಪವರ್ಸ್. ದ ಡಿವಿಷನ್ ಬೆಂಚ್ ಆಫ್ ದಿ ಕೋರ್ಟ್ ಹೋಲ್ಡಿಂಗ್ ದಟ್ ದ ರಿವಿಷನ್ ಈಸ್ ನಾಟ್ ಮೇಂಟೈನೇಬಲ್ ವುಡ್ ನಾಟ್ come into the way of appeal being considered on merits, the appeal being maintainable ಅಂತ. ಅಂದರೆ ಅವ್ರು ಹೋಗಿರುವಂಥ ರವಿಸ್ವಾಮಿ ಅವರು ಹೋಗಿರುವಂಥ ಪಾತು ಸ್ವಲ್ಪ ತಪ್ಪಾಗಿತ್ತು, ಆದರೆ ಅವರು ಅವತ್ತು ಸರಿಯ ವೇಯಲ್ಲಿ ಹೋಗಿದ್ರೆ ಅವತ್ತೇ ಒಂದು ಮಹತ್ವದ ನಿರ್ಧಾರ ಮತ್ತು ಕನ್ನಡಿಗರಿಗಾದಂತಹ ಒಂದು ಏನು ಕನ್ನಡಿಗರ ಹಕ್ಕನ್ನು ಬಳಸ್ಕೊಂಡಂಥವರಿಗೆ, ಕನ್ನಡಿಗರಿಗೆ ಅನ್ಯಾಯ ಮಾಡಿದಂಥವ್ರಿಗೆ ಅವತ್ತೇ ಮಹತ್ವದ ಏನಾದರೂ ಶಿಕ್ಷೆ ಸಿಗ್ತಿತ್ತೋ ಏನಾಗ್ತಿತ್ತೋ ಅದು ನಮ್ಮ ಮಾನ್ಯ ನ್ಯಾಯಾಲಯ ಡಿಸೈಡ್ ಮಾಡ್ತಿತ್ತು. ಆದರೆ ಅಲ್ಲಿ ಮಾಡಿದಂತಹ ಒಂದು ಸಣ್ಣ ಎಡವೆಟ್ಟಿನಿಂದ ಇಲ್ಲಿ ತನಕ ಇನ್ನೂ 4 ವರ್ಷ ಅವರ ಅಧಿಕಾರವನ್ನು ಅನುಭವಿಸಬೇಕು ಆಗಿ ಬಂತು. ಸೊ ಹಾಗಾಗಿ ಇವತ್ತು ನೇರವಾಗಿ ನಾನು ರವಿಸ್ವಾಮಿ ಅವರ ಜೊತೆನೇ ದೂರವಾಣಿ ಸಂಪರ್ಕಕ್ಕೆ ಹೋಗ್ತೀನಿ. ಯಾಕ್ರಿ ರವಿಸ್ವಾಮಿ ಅವ್ರನ್ನ ಒಬ್ಬರನ್ನೇ ತಗೊಂತೀರಿ, ಪ್ರಭು ಚವ್ಹಾಣ್ ಅವ್ರನ್ನ ತಗೋಬೇಕಿತ್ರಿ. ನಾನು ಇವತ್ತಿಗೂ ರೆಡಿ ಇದ್ದೀನಿ. ಈ ಒಂದು ಇಶ್ಯೂವನ್ನು ಪ್ರೈಮ್ ಟೈಮ್ 3ರಲ್ಲೇ ಹೇಳ್ತಾ ಇದ್ದೀನಿ. ಪ್ರಭು ಚವ್ಹಾಣ್ ಅವರು ಬಂದು ತಮ್ಮ ದಾಖಲೆಗಳನ್ನು ನನಗಂತೂ ಕೊಡೋ ಅವಶ್ಯಕತೆ ಇಲ್ಲ, ಮಾನ್ಯ ನ್ಯಾಯಾಲಯದ ಮುಂದೆ ಕೊಡಲಿ, ಇಲ್ಲ ಮೇಲ್ಮನವಿ ಪ್ರಾಧಿಕಾರಕ್ಕದವ್ರು ಕೊಟ್ಟು ನಾನು ಏನು ಹಾಲಾಗೇ ಇರುತ್ತೆ, ನೀರಾಗೇ ಇರುತ್ತೆ, ನಾನು ಹಾಲಿನಂಥ ಮನುಷ್ಯ ಅಂತ ಪ್ರೂವ್ ಮಾಡ್ಕೋಬೋದು, ಇಲ್ಲ ಮಿಶ್ರಣ ಇದ್ರೆ ನಾನು ಮಿಶ್ರಣ ಅಂತ. ಸೊ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಾನೇನು ಆರ್ಡರ್ ಮಾಡ್ತಾ ಇಲ್ಲ. ಪ್ರಭು ಚವ್ಹಾಣ್ ಅವರು ಮಾನ್ಯ ಶಾಸಕರು ಮತ್ತು ಹಾಲಿ ಸಚಿವರು ಮುಂದೆ ಭವಿಷ್ಯದಲ್ಲಿ ಏನಾಗ್ತಾರೋ ಗೊತ್ತಿಲ್ಲ, ಆದರೆ ಏನಾಗ್ತಾರೆ ಅನ್ನೋದನ್ನು ಇವತ್ತಿನ ಜಡ್ಜ್ಮೆಂಟ್ಗಳು ನೋಡಿದ ಮೇಲೆ ಅರ್ಥ ಆಗ್ತಾ ಇದೆ ಏನಾಗ್ತಾರೆ ಅನ್ನೋದು. ಆದರೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಪ್ರೈಮ್ ಟೈಮ್ 3ರಲ್ಲಿ ಮನವಿ ಮಾಡ್ತೀನಿ, ರವಿಸ್ವಾಮಿ ಅವರಿಗೆ ಕಾಲ್ ಮಾಡಿ ಇವತ್ತು ಮಾತಾಡ್ತೀನಿ, ಮತ್ತು ಪ್ರಭು ಚವ್ಹಾಣ್ ಅವ್ರಿಗೆ ಕೂಡ ಮನವಿ ಮಾಡ್ತೀನಿ. ನನಗೆ ಒಬ್ಬ ಪತ್ರಕರ್ತನಾಗಿ ಇಬ್ಬರೂ ಕೂಡ ಅಷ್ಟೇ, ನೀವು ಸಚಿವರು ಇರ್ಬೋದು, ನಿಮಗೆ ಸ್ವಲ್ಪ ಹೆಚ್ಚಿಗೆ ಮರ್ಯಾದೆ ಕೊಡ್ಬೋದು. ರವಿಸ್ವಾಮಿ ಅವರು ಕೂಡ ಉತ್ತಮ ಕೆಲಸವನ್ನು ಮಾಡ್ತಿದ್ದಾರೆ, ಅವ್ರಿಗೆ ಶಾಸಕರಾಗಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಪಾಪ, ಅವರು ಕೂಡ ಮುಂದಿನ ದಿನಗಳಲ್ಲಿ ಆಗ್ಬೋದು, ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ನೀವು ಶಾಸಕರಾಗಿದ್ದೀರಿ, ಸಚಿವರಾಗಿದ್ದೀರಿ. ಸೊ ಅದಕ್ಕಾಗಿ ಮಿಸ್ಟರ್ ರೆಸ್ಪೆಕ್ಟೆಡ್ ಪ್ರಭು ಚವ್ಹಾಣ್ ಜಿ, ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಪ್ಲೀಸ್ ಜಾಯಿನ್ ಮೈ ಡಿಬೇಟ್ ಇಫ್ ಯು ಹ್ಯಾವ್ ಸಫಿಷಿಯಂಟ್ ಎವಿಡೆನ್ಸ್. ನಿಮ್ಮ ಹತ್ರ ಸೂಕ್ತ ದಾಖಲೆಗಳಿದ್ರೆ ನನ್ನ ಡಿಬೇಟಲ್ಲಿ ಬರ್ಬೋದು, ನನ್ನ ಪ್ರೈಮ್ ಟೈಮ್ನಲ್ಲಿ ಬರ್ಬೋದು. ನೀವು ಬರಲಿಲ್ಲ ಅಂದರೆ ನಿಮ್ಮ ಯಾರ್ದಾದ್ರೂ ಕಾರ್ಯಕರ್ತರಿಗೆ ಕೂಡ ಕಳಿಸ್ಬೋದು. ಸುಮ್ಮನೆ ಕಾರ್ಯಕರ್ತರು ಅಂದರೆ ಇವರಿಗೆ ಪೇಪರ್ಗಳು ಕೊಟ್ಟು ಕಳಿಸೋದಲ್ಲ, ಸೂಕ್ತವಾದ ದಾಖಲೆಗಳಿದ್ದರೆ ಕೊಟ್ಟು ಕಳಿಸ್ಬೋದು. ಇಲ್ಲ ಅಂದರೆ ಮಾನ್ಯ ನ್ಯಾಯಾಲಯ ಮೇಲ್ಮನವಿ ಪ್ರಾಧಿಕಾರದಲ್ಲಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ತನಕ ಯಾಕೆ ಮಾಡಿಲ್ಲ ಅಂತ ತಾಲೂಕಿನ ಜನರು ನಿಮಗೆ ಕೇಳ್ತಾ ಇದ್ದಾರೆ, ನನಗಂತೂ ಕೇಳಲ್ಲ. ಮತ್ತು ಮುಂದೆ ನನಗೆ ಶಾಸಕನಾಗುವ ಯಾವ ಆಸೆಗಳು ಕೂಡ ಆ ಕ್ಷೇತ್ರದಲ್ಲಿ ಇಲ್ಲ. ಸೊ ನಿಮಗೆ ಮನವಿನೂ ಮಾಡ್ತಿದ್ದೀನಿ, ರಿಕ್ವೆಸ್ಟು ಮಾಡ್ತಾ ಇದ್ದೀನಿ, ತಾಲೂಕಿನ ಜನರ ಪರವಾಗಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಿಮ್ಮ ಹತ್ರ ಸೂಕ್ತ ದಾಖಲೆಗಳು ಇದ್ದರೆ ಪ್ರಭು ಚವ್ಹಾಣ್ ಅವರೇ ನನ್ನ ಡಿಬೇಟ್ಗೆ ಬಂದು ಜಾಯಿನ್ ಆಗಿ, ನಾನು ಕರ್ನಾಟಕ ರಾಜ್ಯದವನಾಗಿದ್ದು SC ನಮ್ಮಾಣಿ ಜಾತಿಗೆ ಸೇರಿದವನಾಗಿದ್ದೇನೆ ಅಂತ ಪ್ರೂವ್ ಮಾಡ್ಕೊಳ್ಬೋದು. ಮಾನ್ಯ ನ್ಯಾಯಾಲಯದ ಮುಂದೆ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನಾನು ಪ್ರೈಮ್ ಟೈಮ್ನಲ್ಲಿ ಹೇಳಿದರೆ ತಾಲೂಕಿನ ಜನತೆಗೆ ಕೂಡ ಗೊತ್ತಾಗುತ್ತೆ. ಸೊ ಅವೆಲ್ಲವಂತೂ ಆಗುವಂತಹ ಲಕ್ಷಣಗಳು ನನಗೆ ಕಾಣಿಸ್ತಾನೇ ಇಲ್ಲ. ಯಾಕಂದರೆ ಇವರು ರಿಟ್ ಪಿಟಿಷನ್ ಯಾವಾಗ ಫೈಲ್ ಮಾಡಿದ್ರು, 4 ವಾರಗಳ ಗಡುವು ಯಾವಾಗ ಕೇಳಿದ್ರು, ಅವಾಗೇ ಅನ್ನಿಸ್ತು ಇನ್ನೂ ಏನೋ ನಡೀತಾ ಇದೆ, ಸಮಥಿಂಗ್ ವಿಲ್ ಹ್ಯಾಪನ್ ಆನ್ ದಟ್ ಕೇಸ್ ಅಂತ. ಸೊ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಬರೋದಿದ್ರೆ ಬರ್ಬೋದು. ನಮ್ಮ ಟೀಮ್ದವ್ರಿಗೆ ಹೇಳ್ತೀನಿ, ಆದಷ್ಟು ಬೇಗ ರವಿಸ್ವಾಮಿ ಅವರಿಗೆ ಕಾಲಲ್ಲಿ ತಗೊಳ್ಳಿ, ರವಿಸ್ವಾಮಿ ಅವ್ರ ಜೊತೆ ಮಾತನಾಡೋಣ, ಅವರ ಅಭಿಪ್ರಾಯಗಳು ಏನಿದ್ವು. ಅವತ್ತು ಅವ್ರು 4F ಇನ್ವೋಕಿಂಗ್ ಸೆಕ್ಷನ್ 4F ಇನ್ವೋಕಿಂಗ್ ದ ರಿವಿಷನ್ ಪವರ್ಸ್ ಆ್ಯಂಡ್ ನಾಟ್ ಅಂಡರ್ ಸೆಕ್ಷನ್ 4D ವಿಚ್ ಆರ್ ದ ಅಪ್ಲಿಯಂಟ್ ಪವರ್ಸ್. ಸೊ ಅಲ್ಲಿ ಅವರಿಗೆ ಬೆಂಚ್ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ ಸೆಕೆಂಡ್ ಬೆಂಚ್. ಸೊ ಹಾಗಾಗಿ ಆ ಒಂದು ಇಶ್ಯೂದಲ್ಲಿ ಏನು ಆಯಿತು, ನೇರವಾಗಿ ಅವ್ರ ಜೊತೆ ಮಾತನಾಡೋಣ. ಕಾಲ್ ಕನೆಕ್ಟ್ ಆಗಿದೆ. ಸರ್ ನಮಸ್ತೆ. ಸರ್ ಸರ್ ತುಂಬ ದಿನ ಆಗಿತ್ತು ಸರ್ ನಿಮ್ಗೆ ಕಾಲ್ ಮಾಡಿ. ಧನ್ಯವಾದ. ಮೊಟ್ಟ ಮೊದಲನೇದಾಗಿ ಬೀದರ್ ಜನತೆ ಪರವಾಗಿ, ನನ್ನ ಇಷ್ಟ ಫೌಂಡೇಶನ್ ಪರವಾಗಿ, ಓಕೆ, ಕರ್ನಾಟಕ ವಾಹಿನಿ ಏನು ಯಾರೂ ಮಾಡದಂತ ಕೆಲಸ ತಾವು ಕೈ ಹಾಕಿದ್ರಿ. ಬೀದರ್ ಜಿಲ್ಲೆ ಜನರಿಗೆ, ಇಡೀ ಕನ್ನಡಿಗರಿಗೆ ಮತ್ತು ದಲಿತ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ತೋರ್ಸಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಬೀದರ್ ಜಿಲ್ಲೆ ಪರವಾಗಿ ತಮ್ಗೆ ನಾನು ಧನ್ಯವಾದ ಹೇಳ್ತೀನಿ ಸರ್. ನಮಗೇನ್ ಕ್ವಶನ್ ಕೇಳಬೇಕಾಗಿದೆ ಹೇಳಿ. ಅಲ್ಲ ಸರ್, ಇವಾಗ ತುಂಬಾ ಜನರಿಗೆ ಕನ್ಫ್ಯೂಷನ್ ಏನಿತ್ತು, ಶಂಕರ್ ದೊಡ್ಡಿ ಆದ್ಮೇಲೆ ರವಿಸ್ವಾಮಿ ಅವರು ಕೋರ್ಟ್ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿದ್ರು. ಅಲ್ಲಿ ಅವ್ರು ಆಲ್ರೆಡಿ ನಾವು 2017 ಆದೇಶವನ್ನ ಅದು ಫೈನಲ್ ಅಂತ ನಿಮಗೆ ಹೇಳಿದ್ರು ಸರ್.
ಹೌದು ಎಸ್ ಸರ್. ಅದಾದ್ಮೇಲೆ ಕೋರ್ಟಿಗೆ ಹೋಗ್ತೀರಾ ಸರ್. ಕೋರ್ಟ್ ಅಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಮತ್ತೆ ಫ್ರೆಶ್ ಎನ್ಕ್ವೈರಿ ಆಗ್ಲಿ ಅಂತ ಬರುತ್ತೆ ಸರ್. ಸರ್ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ಹಾ ಸರ್, ಅದ್ರ ಬಗ್ಗೆ ತಾಲೂಕಿನ ಜನರಿಗೆ ಸ್ವಲ್ಪ ಸಮಯ ಹೆಚ್ಚಿಗಾದ್ರೂ ಪರವಾಗಿಲ್ಲ, ತಾಲೂಕಿನ ಜನತೆ ಗೊತ್ತಾಗ್ಬೇಕು ಸರ್ ಅದಿಷ್ಟು. ಓಕೆ, ಧನ್ಯವಾದ ಸರ್, ಧನ್ಯವಾದ. 2017 ಜಾತಿ ಪರಿಶೀಲನಾ ಸಮಿತಿ ಹೌದು ಏನು ಆದೇಶ ಇದೆ, ಓಕೆ, ಅದರಲ್ಲಿ ಸಬ್ಜೆಕ್ಟ್ ಇತ್ತು ಪ್ರಭು ಚವ್ಹಾಣ್ ಅವರು ಮಹಾರಾಷ್ಟ್ರದವರ ಕನ್ನಡಿಗರ ಅಂತೇಳಿ. ಹೌದು ಸರ್. ಆದ್ರೆ ಜಾತಿ ಪರಿಶೀಲಿತ ಸಮಿತಿಯವರು ಆಗಿದ್ದಂತ ಜಿಲ್ಲಾಧಿಕಾರಿ ಮಹಾದೇವ್ ಸಾಹೇಬ್ರು ಓಕೆ, ಅದ ಆದೇಶ ಪ್ರಭು ಚವ್ಹಾಣ್ ಪಡೆದಂತ ಸರ್ಟಿಫಿಕೇಟ್ ಓಕೆ, ಅದು ತಹಶೀಲ್ದಾರ್ ಕೊಟ್ಟಿದ್ದೆ ಸರಿ ಇದೆ ಅಂತ ಆದೇಶ ಮಾಡಿದ್ರು. ಓಕೆ ಸರ್. ಸಬ್ಜೆಕ್ಟ್ ಇತ್ತು ಅವ್ರು ಮಹಾರಾಷ್ಟ್ರದವರ ಕರ್ನಾಟಕದವರ ಅಂತೆ. ಓಕೆ, ಅದ್ರ ಬಗ್ಗೆ ಅಥವಾ ಸಿಆರ್ಇ ರಿಪೋರ್ಟ್ ಸುಮಾರು 400 ಪೇಜ್ ಹೌದು ಸರ್. ಸಿಆರ್ಇ ರಿಪೋರ್ಟ್ ಹೌದು, ಪ್ರಭು ಚವ್ಹಾಣ್ ಅವರ ಎಲ್ಲ ಸಂಬಂಧಿಕರು, ಓಕೆ, ಅಜ್ಜ, ಅವ್ರ ಚಿಕ್ಕಪ್ಪ, ದೊಡ್ಡಪ್ಪ, ಅವ್ರ ಮಕ್ಕಳು ಎಲ್ಲರೂ ರಿಪೋರ್ಟ್ ಇದೆ. ಆ ರಿಪೋರ್ಟ್ ನ ಬದಿಗಿಟ್ಟು ಅವ್ರ ಪರವಾಗ ಒಂದು ಆದೇಶನ ಹೊರಡಿಸ್ತಾರ. ಹೌದು ಸರ್. ಅದನ್ನ ಪ್ರಶ್ನೆ ಮಾಡಿ ನಾನು ಮತ್ತೆ ತಿರ್ಗಾ 4F ಅಡಿಯಲ್ಲಿ ಓಕೆ, ಬೀದರ್ ಜಿಲ್ಲಾಧಿಕಾರಿ ಹತ್ರ ಒಂದು ಅರ್ಜಿ ಹಾಕೊಂಡಿದ್ದೆ. ಓಕೆ, ಆಗಿದ್ದಂತ ಜಿಲ್ಲಾಧಿಕಾರಿಗಳು ಈಗಾಗಲೇ ಈ ಸಬ್ಜೆಕ್ಟ್ ನನ್ನ ಹತ್ರ ಮುಕ್ತಾಯಗೊಂಡಿದೆ, ಓಕೆ, ಇದು ನಡ್ಸಕ್ ಆಗಲ್ಲ ಅಂತ ಹೇಳಿ ಒಂದು ಎಂಡೋರ್ಸ್ಮೆಂಟ್ ಕೊಟ್ಟಿರ್ತಾರ. ಓಕೆ ಸರ್. ಅದನ್ನ ಎಂಡೋರ್ಸ್ಮೆಂಟ್ ತಗೊಂಡು ನಾನು ಹೈಕೋರ್ಟ್ ಕಲಬುರಗಿ ಬೆಂಚ್ಗೆ ನಾನು ಫೈಲ್ ಮಾಡಿರ್ತೀನಿ ಓಕೆ, 4F ಅಡಿಯಲ್ಲಿ. ಹೌದು ಸರ್. ಆಗಿದ್ದಂತ ಇಂದಿರೇಶ್ ಸಾಹೇಬ್ರು ಅಂತ ಹೇಳಿ ಜಡ್ಜ್ ಇದ್ರು. ಓಕೆ, ಅವರು ಸವಿಸ್ತಾರ ಸುಮಾರು ಒಂದು 35 ಪೇಜ್ ಜಡ್ಜ್ಮೆಂಟ್ ಕೊಟ್ಟಿರ್ತಾರೆ. ಓಕೆ ಸರ್. ಇದರಲ್ಲಿ ಬಹಳಷ್ಟು ಗೊಂದಲ ಇದೆ, ಹಾಗಾಗಿ ಇನ್ನೊಂದು ಸರಿ ಅವಶ್ಯಕತೆ ಇದೆ. ಆ 2017 ಕೊಟ್ಟಂತ ಆದೇಶ ಸೆಟಿಸೈಡ್ ಮಾಡಿ ಓಕೆ, ಇದನ್ನ 6 ಮಂತ್ ಅಲ್ಲಿ ಒಂದು ಆದೇಶ ಇನ್ಕ್ವೈರಿ ಮಾಡಿ ಇವ್ರು ಆದೇಶ ಕೊಡ್ಬೇಕು ಅಂತೇಳಿ ಆದೇಶ ಮಾಡಿರ್ತಾರೆ. ಹೌದು ಸರ್. ಅದನ್ನ ಪ್ರಶ್ನಿಸಿ ಅವ್ರು ಮತ್ತೆ ಮೇಲ್ಮನವಿ ಸಲ್ಲಿಸಿರ್ತಾರೆ ಓಕೆ, ಡಿವಿಷನ್ ಬೆಂಚ್ ಕಲಬುರಗಿ ಕೂಡ. ಓಕೆ ಸರ್. ಆವಾಗಿದ್ದಂತ KS ಮುದ್ಗಲಂಬ ಮೇಡಮ್ ಅವ್ರಿಗೆ ಒಂದು ಬೆಂಚ್ ಏನಿರುತ್ತೆ, ರವಿ ಸ್ವಾಮಿ ಅವರು ಎಗ್ರೂಡ್ ಪಾರ್ಟಿ ಆಗಂಗಿಲ್ಲ. ಓಕೆ, ರವಿ ಸ್ವಾಮಿ ಅವರು ಪ್ರಭು ಚವ್ಹಾಣ್ ಅವ್ರ ಸರ್ಟಿಫಿಕೇಟ್ ಇದ್ದಾಗ ರವಿ ಸ್ವಾಮಿ ಅವರು ಯಾವುದೇ ತರ ಅವ್ರ ಜೊತೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗಿರ್ಬೋದು. ಓಕೆ, ಆಗ 2020 ನಾನು ಔರಾದ್ ತಾಲೂಕಿನಲ್ಲಿ ವೋಟರ್ಸ್ ಕೂಡ ಆಗಂಗಿಲ್ಲ. ಓಕೆ, ಬೀದರ್ ಅಲ್ಲಿ ಇದ್ದಲ್ಲ ಸರ್ ಅವಾಗ? ಬೀದರಲ್ಲಿ ಇದ್ದೀನಿ ನಾನು. ಹಾಗಾಗಿ ಇದು ಆದೇಶ ಇವ್ರು ಎಗ್ರೂಡ್ ಪಾರ್ಟಿ ಆಗಂಗಿಲ್ಲ ಅಂತೇಳಿ ನನ್ನ ಆದೇಶನ ಡಿಸ್ಮಿಸ್ ಮಾಡಿರ್ತಾರೆ. ಓಕೆ, ಅದನ್ನು ಕೂಡ ಪ್ರಶ್ನಿಸಿ ನಾನು ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಹೋಗಿರ್ತೀನಿ. ಓಕೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇವರು ಟೈಮ್ ಲಿಮಿಟೇಷನ್ ಅಂದ್ರೆ 2017 ಆರ್ಡರ್ ಫೈನಲೈಸ್ ಆಗಿದೆ, ಓಕೆ, ಲಿಮಿಟೇಷನ್ ಬಿಡಂಗಿಲ್ಲ, ಮತ್ತೆ ಇವ್ರು ಎಗ್ರೂಡ್ ಪಾರ್ಟಿನೂ ಮಾಡಂಗಿಲ್ಲ, ಓಕೆ, ಕೆಳಗ್ ಮಾಡೋಂತ ನ್ಯಾಯಾಲಯ ಕರೆಕ್ಟ್ ಇದೆ ಅಂತ ಆದೇಶ ಕೂಡ ಮಾಡಿರ್ತಾರೆ. ಹೌದು ಸರ್. ಹಂಗಾದ್ರೆ ಅವತ್ತಿಗೆ ಪ್ರಭು ಚವ್ಹಾಣ್ ಕ್ಲಿಯರ್ ಹ್ಯಾಂಡ್ ಅಂತ ಗೊತ್ತಾಯ್ತಾ ಸರ್ ಹಾಗಿದ್ರೆ? ಇಲ್ಲ ಗೊತ್ತಾಗಿಲ್ಲ ಸರ್. ಅದರಲ್ಲಿ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ. ಓಕೆ, 4F ಅಲ್ಲಿ ಆದಂತ ಏನ್ ಆದೇಶ ಇದೆ, ಓಕೆ, ಯಾವ ತರ ನಾವು ಮಾಮೂಲಾಗಿ ತಹಶೀಲ್ದಾರ್ ಹತ್ರ ಹೋದಾಗ 4A, ಅದ್ರ ಮೇಲೆ ಅಪೀಲ್ ಹೋದಾಗೆ ಅಸಿಸ್ಟೆಂಟ್ ಕಮಿಷನರ್ ಹತ್ರ 4B, ರಿವಿಷನ್ ಪಿಟಿಷನ್ 4F ಅಂತ ಏನ್ ಬರುತ್ತೆ. ಓಕೆ, 4 ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಆದಂತ ಆದೇಶಕ್ಕೆ ಚಾಲೆಂಜ್ ಮಾಡ್ಬೇಕಾದ್ರೆ 4D ಅಲ್ಲಿ ಮಾಡ್ಬೇಕು. ಓಕೆ, 4D ಅಂದ್ರೆ ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಹತ್ರ ಮಾಡ್ಬೇಕು. ಹೌದು ಸರ್. ಹಾಗಾಗಿ ನೀವು ರಾಂಗ್ ಪೇಜ್ ಅಲ್ಲಿ ಬಂದಿದ್ರಿ, ವೇಲ್ ಇದೆ ಅಂತೇಳಿ ಅವರು ಆರ್ಡರ್ ರಿಜೆಕ್ಟ್ ಮಾಡಿರ್ತಾರೆ. ಓಕೆ, ಹಾಗಾಗಿ ಪ್ರಭು ಚವ್ಹಾಣ್ ಅವ್ರ ಏನು ಆದೇಶ ಇದೆ ಸರ್, ನನ್ನೊಂದ್ಸಲ ತಮ್ಮ ಮತ್ತು ರಾಜ್ಯದ ಜನತೆಗೆ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರದೇ ಸಲ್ಲಿಸಿದಂತ ರಿಟ್ ಪಿಟಿಷನ್ ಅಲ್ಲಿ ಪ್ಯಾರಾ ನಂಬರ್ 32 ಅಲ್ಲಿ ಅವರೇ ಹೇಳ್ಕೊಂಡಿರ್ತಾರ ಓಕೆ, ಏನಂತ. ರವಿ ಸ್ವಾಮಿ ಅವರು 4F ಅಡಿಯಲ್ಲಿ ಬಂದಿದ್ದಾರೆ, ರವಿ ಸ್ವಾಮಿ ಅಂಡ್ ವಿಜಯ್ ಕುಮಾರ್ ಕೊಡ್ಯಾಳ್ ಅವರು. ಓಕೆ, ಇವರು 4D ಅಲ್ಲಿ ಬರ್ಬೇಕಿತ್ತು. ಅಂದ್ರೆ ಇಲ್ಲಿ 4 ಜಾತಿ ಇದು ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಅದಾರಲ್ಲ, ಅಲ್ಲಿ ಬರ್ಬೇಕಿತ್ತು. ಅಲ್ಲಿ ಬಂದ್ರೆ ಇವ್ರಿಗೆ ಅವಕಾಶ ಇತ್ತಂತ ಯಾರು ಹೇಳಿರ್ತಾರ ಸರ್? ಪ್ರಭು ಚವ್ಹಾಣ್ ಅವರು ಹೇಳಿರ್ತಾರ. ಓಕೆ, ಹಾಗಾಗಿ ಅಲ್ಲಿಗೆ ಅದು ಮುಗ್ದಿಲ್ಲ ಸಬ್ಜೆಕ್ಟ್ ಅದು. ಓಕೆ, ಅಲ್ಲ ಈಗ ತುಂಬಾ ಜನರಿಗೆ ಏನ್ ಕನ್ಫ್ಯೂಷನ್ ಇತ್ತು ಸರ್, ನೀವು 4F ಅಡಿಯಲ್ಲಿ ಹೋಗಿದ್ರಿ, ಸುಪ್ರೀಂ ಕೋರ್ಟ್ ನೀವು 4D ಅಡಿಯಲ್ಲಿ ಬರ್ಬೇಕಿತ್ತು ಅಂತ ಅವ್ರ ಅಭಿಪ್ರಾಯ, ನಮ್ಮ ಮಾನ್ಯ ಸುಪ್ರೀಂ ಕೋರ್ಟ್ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೆ ಸರ್. ಆದ್ರೆ ಅಷ್ಟಕ್ಕೆ ಮಾತ್ರ ನೀವು ಸೋತಿದ್ದೀರಿ ಅಂತಲ್ಲ, ಮತ್ತೆ ಇವ್ರು ಗೆದ್ದಿದ್ದಾರು ಅಂತಲ್ಲ ಆ ಹೊತ್ತಿಗೆ. 100% ಕರೆಕ್ಟ್ ಸರ್. ದಟ್ ಇಸ್ ಕಾಲ್ಡ್ ಕಾಜಿ ಜುಡಿಷಿಯಲಿ. ಅಂದ್ರೆ ಆ ಸಬ್ಜೆಕ್ಟ್ ಅದಕ್ಕೆ ಸಂಬಂಧಪಟ್ಟಂತ ಇರುತ್ತೆ. ಓಕೆ, ಮುಂದೆ ಬಂದಿ ಸರ್. ಓಕೆ, ನನ್ನ ಹಲ್ಲಳ್ಳಿ ಗ್ರಾಮದ ಕಮಲ್ನಗರ್ ತಾಲೂಕಿನ ಓಕೆ, ದಲಿತ ಬಾಂಧವರು ಒಬ್ಬರು ನರ್ಸಿಂಗ್ ಏನ್ ಅದರ, ಮೊನ್ನೆ 17ನೇ ತಾರೀಕು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗಿದೆ. ಅವ್ರು 2023 ಅವ್ರು ಎಲೆಕ್ಷನ್ ಕಂಟೆಸ್ಟ್ ಮಾಡಿರ್ತಾರೆ ಸರ್. ಹೌದು ಸರ್. ಎಲೆಕ್ಷನ್ ಕಂಟೆಸ್ಟ್ ಮಾಡಿ ನಾಮಿನೇಷನ್ ಅಲ್ಲಿ ಎಲ್ಲರೂ
ರಿಟರ್ನಿಂಗ್ ಆಫೀಸರ್ ಬೆಳಕಿಗೆ ತಂದಿರ್ತಾರ. ಓಕೆ. ಈ ವ್ಯಕ್ತಿ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟವರು ಅದರ, ಕರ್ನಾಟಕದವರಲ್ಲ, ಹೌದು. ಮೋಸ ಮಾಡಿ 3 ಸರಿ MLA ಆಗ್ಯಾರ ಅಂತೇಳಿ. ಓಕೆ. ಅಟ್ಲೀಸ್ಟ್ ಅದ್ರ ಮೇಲೆ ಒಂದು ಹಿಯರಿಂಗ್ ಕೂಡ ಮಾಡ್ಬೇಕು ರಿಟರ್ನಿಂಗ್ ಆಫೀಸರ್ ಅಂತೇಳಿ ಕಾನೂನೇ ಹೇಳ್ತೈತಿ. ಓಕೆ ಸರ್. ಅದು ಕೂಡ ಮಾಡದೇನೆ ಅವರು ಪ್ರಭು ಚವ್ಹಾಣ್ ಅವರು ನಾಮಿನೇಷನ್ ಅಕ್ಸೆಪ್ಟ್ ಮಾಡಿರ್ತಾರೆ. ಓಕೆ. ಅದನ್ನ ಪ್ರಶ್ನಿಸಿ 2023 ಓಕೆ. 4D ಅಡಿಯಲ್ಲಿ ನರ್ಸಿಂಗ್ ಅವರು ನ್ಯಾಯಾಲಯಕ್ಕೆ ಬಂದಿರ್ತಾರೆ ಸರ್. ಮತ್ತೆ ಹೈಕೋರ್ಟ್ಗೆ. ಹೌದು ಸರ್. ಹೈಕೋರ್ಟಿಗೆ ಬಂದಾಗ ಇವಾಗ 2025 17ನೇ ಮಾರ್ಚ್ಗೆನೆ ಹೌದು ಸರ್. ಸೂರಜ್ ಗೋವಿಂದರಾಜ್ ಅವ್ರ ಬೆಂಚ್ ಹೌದು ಸರ್. ಎಲ್ಲವೂ ಲಾ ಪಾಯಿಂಟ್ 15-16 ಸಬ್ಜೆಕ್ಟ್ ಇದೆಯಲ್ಲ, ಲಿಮಿಟೇಷನ್, ಅಗ್ರೂಡ್ ಪಾರ್ಟಿ, ಹೌದು. ಇವೆಲ್ಲದರ ಮೇಲೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಕೊಟ್ಟಿದೆ. ಹೌದು ಸರ್. ನಾನೊಬ್ಬ ಏಕತಾ ಫೌಂಡೇಶನ್ ಸಾಮಾನ್ಯ ಕಾರ್ಯಕರ್ತನಾಗಿ ಓಕೆ. ನಮ್ಮ ಹತ್ರ ಜಿಲ್ಲಾ ನ್ಯಾಯಾಲಯದಲ್ಲಿ ಯಾವುದೇ ಸಬ್ಜೆಕ್ಟ್ ಓಕೆ. ವಿದ್ಯಾರ್ಥಿ ಗೊತ್ತಂದ್ರೆ ಅದಕ್ಕೆ ಅಪೀಲ್ ಇಟ್ಕೊಂಡಿದ್ದಾರೆ ಹೌದು. ಹೈಕೋರ್ಟ್. ಹೌದು. ಸಿಂಗಲ್ ಬೆಂಚ್ ಎಲ್ಲ ಆದಾಗ ಡಬಲ್ ಬೆಂಚ್ ಇರುತ್ತೆ, ಹೌದು ಸರ್. ಡಬಲ್ ಬೆಂಚ್ ಆದಾಗ ಸುಪ್ರೀಂ ಕೋರ್ಟ್ ಇರುತ್ತೆ. ಹೌದು ಸರ್. ಅದೇ ತರ ಜಾತಿ ಪರಿಶೀಲಿತ ಸಮಿತಿಯಲ್ಲಿ ಏನಾಗಿದೆ ಹೌದು. ಅದಕ್ಕೆ ಅಪೀಲ್ 4D ಅಲ್ಲಿ ಓಕೆ. ಸೋಷಿಯಲ್ ವೆಲ್ಫೇರ್ ಕಮಿಷನ್ ಅಲ್ಲಿ ಇದೆ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹೌದು ಸರ್. ನಾನು ನಿಮ್ಮ ಜಾತಿಯನ್ನ ಅಲ್ಲೇ ಜಾತಿ ಪರಿಶೀಲನಾ ಸಮಿತಿನೇ ನಿರ್ಧರಿಸಬೇಕು ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ಹೇಳಿದ್ದಾರೆ. ಅದನ್ನ ಒಂದ್ ವೇಳೆ ತಪ್ಪಾಗಿ ಅವರು ಜಜ್ಮೆಂಟ್ ಕೊಟ್ಟರೆ ಅದಕ್ಕೆ ಅಪೀಲ್ 4D ಅಲ್ಲಿ ಕೊಟ್ಟಿದ್ದಾರೆ. ಹೌದು ಸರ್. ಈಗ 4D ಅಲ್ಲಿ ಅವ್ರು ಬಂದಾಗ ಓಕೆ. ನಾನು ನಿಮ್ ಪರವಾಗಿ, ರಾಜ್ಯದ ಜನತೆ ಪರವಾಗಿ ತಮಗ್ ಮನವಿ ಮಾಡ್ಕೊತೀನಿ, ತಾವು ಕೇಳ್ರಿ ಪ್ರಭು ಚವ್ಹಾಣ್ ಅವರಿಗೆ. ಓಕೆ ಸರ್. ಪ್ರಭು ಚವ್ಹಾಣ್ ಅವರು 4 ಸರಿ MLA ಆಗಿದ್ದಾರೆ, 2 ಸರಿ ಮಂತ್ರಿ ಆಗಿದ್ದಾರೆ. ಇವ್ರು ನಿಜವಾಗಿ ಕನ್ನಡಿಗರ 4 ಸಲ MLA ಆಗಿದಾರಲ್ಲ, ಹೌದು ಸರ್. ಇವ್ರು ನಿಜವಾಗಿ ಕನ್ನಡಿಗ ಆದರೆ ಓಕೆ. ಇನ್ಕ್ವೈರಿ ಯಾಕೆ ಓಡ್ತಾರ ಸರ್? ಓಕೆ. ಮತ್ತೆ ನಿಮ್ಮ ಚಾನೆಲ್ ನಿಂದ ನಾನು ಓಕೆ. ನಿಮಗೆ ಬಹಿರಂಗವಾಗಿ ಹೇಳಿಕೆ ಕೊಡ್ತೀನಿ, ಒಂದ್ ವೇಳೆ ಪ್ರಭು ಚವ್ಹಾಣ್ ಅವರು ಅದ ಇನ್ಕ್ವೈರಿ 4D ಅಲ್ಲಿ ಬಂದು ಫೇಸ್ ಮಾಡೋರು, ಓಕೆ. ಅವ್ರು ಸ್ಪಷ್ಟಪಡಿಸಿದ್ರು ನಾನು ಕನ್ನಡಿಗನೇ ಆಗಿದ್ದೀನಿ, ಓಕೆ. ಶೆಡ್ಯೂಲ್ ಕಾಸ್ಟ್ ಕರ್ನಾಟಕದಲ್ಲಿ ಬರೋದಂತ ಲಂಬಾಣಿ ಅಥವಾ ಬಂಜಾರ ಸಮುದಾಯದಲ್ಲಿ SC ಅಲ್ಲಿ ಬರ್ತೀನಿ ಅಂತೇಳಿ ಅಂದ್ರೆ ಓಕೆ. ಇಡೀ ನನ್ನ ಜೀವನದಲ್ಲೇ ನಾನು ರಾಜಕೀಯ ಸನ್ಯಾಸ ತಗೊಂಡ್ಬಿಡ್ತೀನಿ. ಓಕೆ. ಒಂದು ಸರ್ ಔರಾದ್ನ ಜನತೆಗೆ ಇದು ಗುಡ್ ನ್ಯೂಸು, ಬ್ಯಾಡ್ ನ್ಯೂಸು ಅಥವಾ ಯಾ ನ್ಯೂಸು ನನಗಂತೂ ಗೊತ್ತಿಲ್ಲ. ಪ್ರಭು ಚವ್ಹಾಣ್ ಒಂದು ವೇಳೆ ತಾನು ಕರ್ನಾಟಕ ರಾಜ್ಯದವರು ಮತ್ತು SC ನಮ್ಮಾಣಿಗೆ ಸೇರಿದ್ದೇನಂತ ಪ್ರೂವ್ ಮಾಡಿದ್ರೆ ರವಿಸ್ವಾಮಿ ಅವರು ರಾಜಕೀಯ ನಿವೃತ್ತಿ ಘೋಷಿಸುವುದಾಗಿ ಹೇಳ್ತಾ ಇದ್ದಾರೆ. ಪಾಪ ಪ್ರಭು ಚವ್ಹಾಣ್ ಒಪ್ಕೋತಿರ್ಬೋದು ಸರ್, ತಾವು ರಾಜಕೀಯ ಎದುರಾಳಿ ಇದ್ದೀರಿ ಅವರ ಜೊತೆಗೆ. ಎಸ್ ಸರ್, ಪ್ರಭು ಚವ್ಹಾಣ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾನು ಬಹಿರಂಗವಾಗಿ ಇದ್ರ ಜೊತೆ ನಿಮ್ಮ ಚಾನಲ್ ಅಲ್ಲಿ ಬಂದು ಪ್ರಭು ಚವ್ಹಾಣ್ ಅವ್ರಿಗೆ ಕ್ಷಮೆ ಯಾಚನೆ ಮಾಡ್ತೀನಿ. ಓಕೆ ಸರ್. ಪ್ರಭು ಚವ್ಹಾಣ್ ಅವರು ಬಹುಶಃ ನಮ್ಮ ಕಾರ್ಯಕ್ರಮವನ್ನ ನೋಡ್ತಿದಾರಂತ ಅನ್ಸುತ್ತೆ ಸರ್. ನೋಡಿದ್ರೆ ಒಪ್ಕೋತಿರ್ಬೇಕು ಸರ್ ನನ್ನ ರಾಜಕೀಯ ಯಾಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೋದು, ನನ್ನ ಹತ್ರ ದಾಖಲಾತಿಗಳು ಇದೆ, ನಾನು ರವಿಸ್ವಾಮಿ ಅವರು ನನ್ನ ರಾಜಕೀಯ ಎದುರಾಳಿ, ನಾನು ಒಪ್ಕೋತೀನಿ ಅಂತ ಕಾನ್ಫಿಡೆನ್ಸ್ ಇರ್ಬೋದು ಸರ್. ಹನುಮಂತ್ ಸರ್, ನಾನೊಂದು ತಮ್ಮ ಗಮನಕ್ಕೆ ವಿಷಯ ತರಕ್ಕೆ ಇಷ್ಟಪಡ್ತೀನಿ. ಪ್ರಭು ಚವ್ಹಾಣ್ ಅವರು ಅವ್ರದೇ ಶಾಲಾ ದಾಖಲಾತಿಯಲ್ಲಿ ಓಕೆ ಅವ್ರ ಕೈಯಿಂದನೇ ಸ್ಕೂಲ್ ಅಡ್ಮಿಷನ್ ಮಾಡೋ ತಿನ್ನಕ್ಕೆ VGNT ಅಂತ ಕಾಸ್ಟ್ ಅವರೇ ನಮೂದಿಸಿದಾರ. ಒಂದು ಹೌದು ಸರ್. ಅವ್ರ ಮಕ್ಕಳ ಅವ್ರು 2008 MLA ಆಗಿದ್ದಾರೆ. ಹೌದು ಸರ್. 2008 ಮುಂಚೆ ಅವ್ರ ಮಕ್ಕಳ ಶಾಲಾ ದಾಖಲಾತಿಯಲ್ಲಿ ಅವರೇ ಮಹಾರಾಷ್ಟ್ರದ VGNT ಕಾಸ್ಟ್ ಅಂತ ನಮೂದಿಸಿರ್ತಾರ. ಹೌದು ಸರ್. ಮತ್ತೆ ಪ್ರಭು ಚವ್ಹಾಣ್ ಅವ್ರ ವಯಸ್ಸು ಎಷ್ಟಿದೆ ತಮಗೆ ಗೊತ್ತಿದೆ. ಹೌದು ಸರ್. ಸುಮಾರು 65-70 ವರ್ಷ ಇದೆ. ಹೌದು ಸರ್. ಹುಟ್ಟದಾಗಿದ್ದಂತ ಮನುಷ್ಯ ಶೆಡ್ಯೂಲ್ ಕಾಸ್ಟ್ ಆಗುತ್ತಾನ. ಹೌದು ಸರ್. ಬೈ ಬರ್ತ್ ಆಗ್ತಾರ ಆದ್ರೆ ಅವ್ರ ಸರ್ಟಿಫಿಕೇಟ್ ಪಡೆದು ಯಾವಾಗ ಅವರ ಕ್ಷೇತ್ರ ಮೀಸಲಾಗ್ತದ 2008 ಹೌದು ಸರ್. ಆ ಮುಂಚೆ ಪ್ರಭು ಚವ್ಹಾಣ್ ಕುಟುಂಬದಲ್ಲಿ ಯಾರಾದರೂ ಸರ್ಟಿಫಿಕೇಟ್ ತಗೊಂಡಾದ್ರು ನಿಮ್ ಚಾನಲ್ ನಿಂದ ಬಹಿರಂಗ ಪಡಿಸಂತ ಹೇಳ್ತಾರೆ. ಅಲ್ಲ ಸರ್, ಈಗ ಅವ್ರ ವಾದ ಏನಿತ್ತು, ಮೊನ್ನೆ ಪೋಸ್ಟರ್ ಪಾಲಿಟಿಕ್ಸ್ ನಡೆದಾಗ ಅವ್ರ ವಾದ ಏನಿತ್ತು, ಮಹಾರಾಷ್ಟ್ರದಲ್ಲಿ ಹುಟ್ಟಿದ್ದಕ್ ಮಾತ್ರ ಅಲ್ಲಿ ಈಗ ನಮ್ ಕಾನೂನು ಏನ್ ಹೇಳೋದು, ನಾವು ಹುಟ್ಟಿದ ಆಧಾರದ ಮೇಲೆ ಆತನ ಜಾತಿ ನಿರ್ಧಾರ ಆಗುತ್ತೆ ಅಂತ ಕಾನೂನು ಹೇಳುತ್ತೆ ಸರ್. ಆದ್ರೆ ಇವ್ರು ಏನ್ ಹೇಳ್ತಾರೆ, ಅವತ್ತು MES ರಾಜ್ಯದಲ್ಲಿ MES ನ ಹವಾ ಇದ್ದಾಗ ಅಲ್ಲಿ ಮರಾಠಿ ಪ್ರಭಾವ ಇತ್ತು, ಅದಕ್ಕಾಗಿ ಮಹಾರಾಷ್ಟ್ರದಲ್ಲಿ ಶಾಲೆ ಮುಗಿಸಿದೀನಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ಏನ್ ಆನ್ಸರ್ ಮಾಡ್ತೀರಿ ಸರ್ ನೀವು? ಸರ್, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಅಥವಾ ತೆಲಂಗಾಣ ಆಗಿರ್ಬೋದು, ಯಾವುದೇ ರಾಜ್ಯದಲ್ಲಿ ಹುಟ್ಟಿದ್ರೆ ನಮ್ಮ ಇಂಡಿಯನ್ ಆಗಿದ್ರೆ ಅವ್ರಿಗೆ ಗೌರವಿಸ್ತೀವಿ. ಒಂದೇದು, ನಮ್ಮಷ್ಟು ಬಹಳ ನಮ್ಮ ಅಕ್ಕ ತಂಗಿಯಂದ್ರು ನಮ್ಮ ಮಕ್ಕಳಿಗೆ ನಾವು ಮಹಾರಾಷ್ಟ್ರಕ್ಕೆ ಕೊಟ್ಟಿದೀವಿ. ಮಹಾರಾಷ್ಟ್ರದಲ್ಲಿ ಕೊಟ್ಟಾಗ ಅವ್ರ ಜಾತಿ ಇಲ್ಲ ಆಗಿರ್ತಾವ. ಅವ್ರು ಹೋಗಿ ಅಲ್ಲಿ ಡೆಲಿವರಿ ಆಗಲ್ಲ, ಹಾಸ್ಪಿಟಲ್ ಯಾವ್ದು ಡೆಲಿವರಿ ಆಯ್ತಂತ ತಿಳ್ಕೊರ ಅವ್ರಿಗೆ.
ಅವರು ಮಹಾರಾಷ್ಟ್ರದಂತೆ ಪರಿಗಣಿಸಕ್ ಸಾಧ್ಯ ಇಲ್ಲ. ಓಕೆ ಅಥವಾ ವಿದ್ಯಾಭ್ಯಾಸಕ್ಕೆ ನಮ್ಮ ಜನರು ಅಥವಾ ಕೆಲಸಕ್ಕಂತ ಮಹಾರಾಷ್ಟ್ರದಲ್ಲಿ ಹೋದಾಗ ಓಕೆ ಇಲ್ಲಿದ್ದಂತ ಜಾತಿ ಓಕೆ ಅಲ್ಲಿನ ಜಾತಿ ಅಂತ ಪರಿಗಣಿಸಕ್ ಸಾಧ್ಯ ಇಲ್ಲ. ಓಕೆ ಇವೆಲ್ಲವೂ ವಿಷಯ 220 ಪೇಜ್ ಗೋವಿಂದ ಸೂರಜ್ ಗೋವಿಂದರಾಜ್ ಅವರು ಜಡ್ಜ್ಮೆಂಟ್ ಇದೆಯಲ್ಲ ಅದರಲ್ಲಿ ಡಿಟೇಲ್ ಆಗಿ ಬಂದಿದೆ. ಓಕೆ ಮತ್ತು ಒಂದೇ ಒಂದು ಕ್ವಶನ್, ನಾವು ಸುಮಾರು ವರ್ಷಗಳಿಂದ ಇಲ್ದಂತ ಔರಾ ತಾಲೂಕಿನ ದಲಿತ ಸಮಾಜ ಆಗಿರ್ಬೋದು, ಕನ್ನಡಿಗರ ಆಗಿರ್ಬೋದು, ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಾವೆಲ್ಲ ಓಪನ್ ಆಗಿ ಕ್ಷಮೆಯಾಚನೆ ಮಾಡಕ್ ರೆಡಿ ಇದೀವಿ ಸರ್. ಏನಂದ್ರೆ ಅವರು ಈ ಇದ್ರಲ್ಲಿ ಬಂದು ಅವ್ರದೇ ಅವ್ರ MLA ಅದರ ಬಂದು ಫೋರ್ಡಿನ ಇದ್ದಂತ ದಾಖಲಾತಿಗಳು ಕೊಟ್ಟು 30 days ಟೈಮ್ ಇದೆ, 30 ದಿವಸ ಟೈಮ್ ಇರುತ್ತೆ 4F ಅಲ್ಲಿ ಹೋದಾಗ 30 ದಿವಸದ ಕಾಲಾವಕಾಶ ತಗೊಂಡು ಅವರೊಂದು ಇನ್ಕ್ವೈರಿ ಫೇಸ್ ಮಾಡಿ ಅವ್ರಲ್ಲಿ ಇದ್ದಂತ ದಾಖಲಾತಿಗಳು ಪ್ರಸ್ತುತ ಮಾಡ್ಲಿ. ಓಕೆ ಸರ್, ಇದು ನನ್ನಿಂದ ನಿಮ್ಗೆ ಅವ್ರಿಗೆ ಸವಾಲ್ ಇದೆ ಸರ್. ಓಕೆ ಸರ್, ನಿಮ್ಮ ಸವಾಲನ್ನ ಕೂಡ ನಾವು ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಮತ್ತೆ ಸರ್, ಇದು ನಿಮ್ಮ ಪ್ರಕರಣದಲ್ಲ ಆದದ್ದು. ಇದಾದ್ಮೇಲೆ ವಿಜಯ್ ಕುಮಾರ್ ಕೌಡಿಯಾಳ ಪ್ರಕರಣ ಕೂಡ ಇದೆ, ನರ್ಸಿಂಗ್ ಅವ್ರ ಪ್ರಕರಣ ಇದೆ, ಮತ್ತೆ ಅದಾದ್ಮೇಲೆ CRE ರಿಪೋರ್ಟ್ಗಳು ಏನ್ ಹೇಳ್ತೀವಿ ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಮತ್ತು ರಾಜ್ಯದ ಜನರ ಮುಂದಿಡುವಂತ ಪ್ರಯತ್ನ ಆಗುತ್ತೆ ಸರ್. ಇನ್ನೊಂದು ಕ್ವಶನ್ ಇದೆ ಸರ್, ದಯವಿಟ್ಟು ತಾವು ಕೇಳ್ಬೇಕು ಅವರಿಗೆ. ಸರ್ ಹೇಳಿ ಸರ್. ಪ್ರಭು ಚವ್ಹಾಣ್ ಅವರು ಹುಟ್ಟದಾಗ ಬೈ ಬರ್ತಿಂದಲ್ಲ ಮಣಿ ಎದಿರಿ SC ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಬರ್ತೀರಿ, ನೀವು 2008 ಯಾಕೆ ತಗೊಂಡಿ, ಅದಕ್ಕಿಂತ ಮುಂಚೆ ಯಾಕೆ ತಗೊಂಡಿಲ್ಲ? ಓಕೆ ಸರ್, ಅವಶ್ಯಕತೆ ಬಿದ್ದಿಲ್ಲ ಅದಕ್ಕೆ ತಗೊಂಡಿಲ್ಲ ಅಂತಾರೆ ಸರ್. ಸರ್ ಅವಶ್ಯಕತೆ ಬಿದ್ದಿಲ್ಲ ತಗೊಂಡಿಲ್ಲ, ನಿಮ್ಗೆ ಬೀಳಕ್ಕಿಲ್ಲ, ನಿಮ್ ತಂದೆಯವ್ರಿಗೆ ಬೀಳ್ಬೇಕು, ನಿಮ್ ಅಣ್ಣ ಅವರು ಒಂದು ಪೋಸ್ಟರ್ ಅಲ್ಲಿ ಹೇಳಿದ್ರು, ನನ್ನ ಹತ್ರ ನಮ್ಮ ಮನೆಯಲ್ಲಿ ಯಾರು TPನೂ ಇಲ್ಲ, ಇದು ಯಾರು ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಆಗಿಲ್ಲ, ಅದಕ್ಕೆ ಅವುಗಳ ಅವಶ್ಯಕತೆ ಬಿದ್ದಿಲ್ಲ, ಬಡತನದಲ್ಲಿತ್ತು, ಕೂಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ನಮಗೆ ಅದರ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರಲ್ಲ ಸರ್. ಸರ್ ಅದರ ಉತ್ತರ ಕೊಡ್ತೀನಿ ಕೇಳ್ರಿ. ಓಕೆ, 2008 ನಿಮಗೆ 2008 ಚುನಾವಣೆ ಇದ್ದಾಗೆ ಅವಶ್ಯಕತೆ ಬಿದ್ದಿದ್ವಿ, ಕೂಲಿ ಕಾರ್ಮಿಕರಿದ್ವಿ. ಓಕೆ, ನಾವು ಅದೇ ಹೇಳ್ತೀವಿ. ಪ್ರಭು ಚವ್ಹಾಣ್ ಅವರು ತಾಯಿ ಗುಮ್ಸುಬಾಯಿ ತಾಂಡದವ್ರು. ಓಕೆ, ಪ್ರಭು ಚವ್ಹಾಣ್ ಅವ್ರ ತಂದೆ ನನ್ನ ಹತ್ರ ಸ್ಪಷ್ಟ ದಾಖಲಾತಿಗಳು ಅದಾವ, CRE ರಿಪೋರ್ಟ್ ಕೂಡ ಅದೇ ಹೇಳುತ್ತೆ ಸರ್. ನೋಡ್ಚಿದವ್ರು ಅವರು ಇಲ್ಲಿ ಬದುಕಕ್ಕೆ ಅದು ಕೂಲಿ ಕೆಲಸ ಮಾಡಕ್ಕೆ ಬಂದಿದ್ದಾರೆ. ಹೌದು ಸರ್. ಪ್ರಭು ಚವ್ಹಾಣ್ ಅವರು ಯಾವ್ದಾದ್ರು ರೆವಿನ್ಯೂ ಡಾಕ್ಯುಮೆಂಟ್ಸ್ ಒಂದೇ ಸಿಂಗಲ್ ಓಕೆ ತೋರಿದ್ರು ಕರ್ನಾಟಕದಲ್ಲಿ ಇದ್ದಂತ, ಅದ್ರ ನಾವ್ ಏನಂದ್ರೆ ಅದು ಮಾಡಕ್ ರೆಡಿ ಇದೀವಿ. ಒಂದು. ಎರಡನೇ ಕ್ವಶನ್ ಸರ್, ಇಷ್ಟೆಲ್ಲ ಇಲ್ಲ, ಇಷ್ಟು ರಾಜ್ಯ ಜನತೆ ಕ್ವಶನ್ ಮಾಡ್ತಾ ಇದೆ, ಇಷ್ಟು ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ನಿಮ್ ಬೆಂಬಲಕರು ಪ್ರತಿ ಉತ್ತರ ಕೊಡೋದಕ್ಕಿಂತ ಮುಂಚೆ ನೀವು ಅಪ್ಲೇಟ್ ಅಥಾರಿಟಿ ಇದ್ರ ಬಂದು ಉತ್ತರ ಕೊಟ್ಟರೆ ರಾಜ್ಯ ಜನತೆಗೆ ನ್ಯಾಯ ಕೊಟ್ಟಾಗ ಆಗ್ತದೆ. ಹೌದು ಸರ್, ಕ್ಷಮೆಯಾಚನೆ ಮಾಡ್ತೀವಿ. ಯಾಕಂದ್ರೆ ರಾಜ್ಯದ ಜನರಿಗೆ ಕುತೂಹಲದಲ್ಲಿ ಇಡೋದು ಒಳ್ಳೇದಲ್ಲ. ಶಾಸಕರಿದ್ರಿ, ಮಹೋನ್ನತ ಹುದ್ದೆಯಲ್ಲಿದ್ರಿ, ಬಹಿರಂಗವಾಗಿ ಬಂದು ನನ್ನ ದಾಖಲೆಗಳು ಇವು ಅಂತ ತೋರಿಸಿದ್ರೆ ರಾಜ್ಯ ಜನರಿಗೆ ಭರವಸೆ ಬೆಳೆಯುತ್ತಂತ ನನಗ ಅನ್ಸುತ್ತೆ. ಅದರಲ್ಲಿ ಸರ್, ನಿಮ್ಗೆ ನಮ್ಮ ದೇಶದ ಮೇಲೆ, ಕಾನೂನು ಮೇಲೆ ಗೌರವ ಇಲ್ಲ, ಆ 4D ನೋಟಿಸ್ ಕೊಟ್ಟಿರೋದು ಕಿಮ್ಮತ್ತಿಲ್ಲ, ನೀವೇ ಒಬ್ರು ಗೌರವಶೀಲ ಒಬ್ಬ ಶಾಸಕರಾಗಿ ಅಂದ್ರ ಸಾಮಾನ್ಯ ಜನರಿಗೆ ಏನಾಗ್ಬೇಕು ಸರ್? ಹೌದು ಸರ್, ಇದ್ರ ಪ್ರಶ್ನೆ ಕೇಳಿ. ಮತ್ತೊಂದು ಓಪನ್ ಆಗಿ ಡಿಬಿಟಿಗೆ ಅವ್ರ ನ್ಯಾಯವಾದಿ ಯಾರದಾರ ಅವ್ರು ಬಂದ್ರು, ನ್ಯಾಯಾಲಯದಲ್ಲಂತೂ ನಾವು ಗೆಲ್ತೀವಿ, ನಮ್ಗೆ ವಿಶ್ವಾಸ ಇದೆ. ನರ್ಸಿಂಗ್ ಬೇರೆ ಇಲ್ಲ, ವಿಜಯ್ ಕುಮಾರ್ ಬೇರೆ ಇಲ್ಲ, ವಿಜಯ್ ಕುಮಾರ್ ಕೊಡೋದು ಬೇರೆ ಇಲ್ಲ, ಭೀಮಸೇನ್ ಶಿಂದೆ ಅವ್ರು ಬೇರೆ ಇಲ್ಲ, ನಾವು ಬೇರೆ. ಇದಕ್ ಬಿಟ್ಟು 2 ಎಲೆಕ್ಷನ್ ಪಿಟಿಷನ್ ಅದಾವ ಸರ್. ಭೀಮಸೇನ್ ಶಿಂದೆ ಅವ್ರು ಕೂಡ ಹಾಕೊಂಡಿದ್ದಾರೆ ಕಲಬುರಗಿ ನ್ಯಾಯಾಲಯದ ಪೀಠದಲ್ಲಿ, ನಾನ್ ಕೂಡ ಹಾಕೊಂಡಿದ್ದೀನಿ. ಅದ್ರ 2001 ನಂಬರ್ ಇದೆ, 2003 ಶಿಂದೆ ಅವ್ರ ನಂಬರ್ ಇದೆ. ಹಾಗಾಗಿ ಪ್ರಭು ಚವ್ಹಾಣ್ ಅವರು, ನಾವು ಪಣತೊಟ್ಟಿ ವಿವೇಕ ಫೌಂಡೇಶನ್ ಕಾರ್ಯಕರ್ತರು, ಇಲ್ಲಿದ್ದಂತ ಕನ್ನಡಿಗರು, ಇಲ್ಲಿದ್ದಂತ ದಲಿತ ಸಮಾಜ ವರ್ಗದವರು, ಎಲ್ಲಿ ತನ ಅವರಾದ ಮುಕ್ತ ಪ್ರಭು ಚವ್ಹಾಣ್ ಮಾಡಂಗಿಲ್ಲ, ಅಲ್ಲಿ ತನ ಈ ಹೋರಾಟ ನಿಲ್ಲಂಗಿಲ್ಲ. ಈ ಹೋರಾಟ ನಿಲ್ಬೇಕಾದ್ರೆ ಪ್ರಭು ಚವ್ಹಾಣ್ 4D ಬರಬೇಕು, ಅವ್ರು ಸ್ಪಷ್ಟವಾಗಿ ಪಡಿಸ್ಬೇಕು, ನಾನು ಕರ್ನಾಟಕದ ದಲಿತ ಸಮಾಜಕ್ಕೆ ಸಂಬಂಧಪಟ್ಟಂತ ಲಂಬಾಣಿ ಆಗಿದ್ದೀನಿ ಅಂತ ಹೇಳಿ ಸ್ಪಷ್ಟಪಡಿಸಿದಾಗ ನಾವು ರಾಜಕೀಯ ನಿವೃತ್ತಿ ತಗೋತೀವಿ, ಕ್ಷಮಾಯಾಚನೆಯನ್ನು ಮಾಡ್ತೀವಿ. ಓಕೆ ಸರ್, ಧನ್ಯವಾದ ನಿಮ್ಮ ಮಾಹಿತಿಗೆ. ನಿಮ್ಮ ಮಾಹಿತಿಯನ್ನು ಕೂಡ ರಾಜ್ಯ ಜನತೆ ನೋಡ್ತಾ ಇದೆ ಸರ್. ರಾಜ್ಯದ ಜನತೆಗೆ ನಿಮ್ಮ ಮಾಹಿತಿ ಬಹಳಷ್ಟು ಉಪಯೋಗ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಪ್ರಭು ಚವ್ಹಾಣ್ ಅವರಿಗೆ ನಾವು ಓಪನ್ ಆಗಿ ರವಿಸ್ವಾಮಿ ಅವರ ಮಾತುಗಳನ್ನೇ ಪ್ರಭು ಚವ್ಹಾಣ್ ಅವರಿಗೆ ಕೇಳ್ತೀವಿ. ಏನು ನೀವು ಒಂದು ವೇಳೆ ನಿಮ್ಮ ಹತ್ರ ಸ್ಪಷ್ಟವಾದ ಪ್ರಖರವಾದ ದಾಖಲೆಗಳು ಇದ್ದರೆ 4D ಅಡಿಯಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದಂಥ ಪ್ರಾಧಿಕಾರದಲ್ಲಿ ತಾವು ಒಪ್ಪಿಕೊಂಡು ನಿಮ್ಮ ದಾಖಲೆಗಳನ್ನು ತೋರಿಸಿದರೆ ಏಕ್ತಾ ಫೌಂಡೇಶನ್ನ ಸಂಸ್ಥಾಪಕರಾದ ರವಿಸ್ವಾಮಿ ಅವರು ತಮ್ಮ ರಾಜಕೀಯ ನಿವೃತ್ತಿಯನ್ನು ಘೋಷಿಸಲಿದ್ದಾರೆ. ಪ್ರಭು ಚವ್ಹಾಣ್ ಅವರೇ, ನೀವು ಈ ಒಂದು ಚಾಲೆಂಜ್ಗೆ ಒಪ್ಪುವುದೇ ಆದರೆ
ನಮ್ಮ ಆಫೀಸ್ಗೆ ಬಂದು ಕೂಡ ತಾವು ಮಾಹಿತಿಯನ್ನು ಒದಗಿಸ್ಬೋದು, ಇಲ್ಲ ಔರಾದ್ನಲ್ಲಿಯೇ ನಾವು ವೇದಿಕೆ ಸಿದ್ಧ ಮಾಡ್ತೀವಿ, ನೀವು ಕೂಡ ಚರ್ಚೆಗೆ ಬರ್ಬೋದು. ಇನ್ನು ಯಾರೇ ಕೂಡ ಚರ್ಚೆಗೆ ಬರ್ತೀನಿ ಅಂದ್ರೆ ನಾವು ಕೂಡ ಆಹ್ವಾನವನ್ನು ಮಾಡ್ತೇವೆ. ಸರ್ ಕೊನೆಯದಾಗಿ ತಮ್ಮ ವಿಷಯಕ್ಕೆ ತಮ್ಮ ಗಮನಕ್ಕೆ ವಿಷಯ ತರಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಹೇಳಿ ಸರ್. ಲಕ್ಷಾಂತರ ರೂಪಾಯಿ ಓಕೆ. ಪ್ರಭು ಚವ್ಹಾಣ್ ಈ ಹಿಂದೆ ನಾವು ನ್ಯಾಯಾಲಯಕ್ಕೆ ದಾವೆ ಹೂಡಿವಿ. ಓಕೆ. ಹೂಡಿದಾಗ ಹಿಂದೆ ಕರ್ನಾಟಕದ ಎಜಿ ಇದ್ರು ಅಶೋಕ್ ಹರ್ನಾಣಿ ಸಾಹೇಬ್ರು. ಹೌದು ಸರ್. ಇವತ್ತೇ ಹಿಯರಿಂಗ್ ಅವ್ರು ಬಂದಿದ್ರು ಪ್ರಭುಲಿಂಗ್ ನವದಗಿ ಅವರು. ಓಕೆ. ಬಿಜೆಪಿ ಸರ್ಕಾರದಲ್ಲಿ ಎಜಿ ಇದ್ರು. ಓಕೆ. ಅಮಿತ್ ದೇಶಪಾಂಡೆ ಅವರು. ಹೌದು ಸರ್. ಸೀನಿಯರ್ ಕೌನ್ಸಿಲ್. ಹೌದು. ಜಯಕುಮಾರ್ ಪಾಟೀಲ್ ಅವರು. ಹೌದು ಸರ್. ದೊಡ್ಡ ನ್ಯಾಯಾಲಯದ ಒಂದು ಕಡೆ ನಿಂದಿರಿಸಿದ್ದಾರೆ ಲಕ್ಷಾಂತರ ರೂಪಾಯಿ ಕೊಟ್ಟಿ. ಹೌದು ಸರ್. ಇದನ್ನು ಮಾಡೋದು ಬಿಟ್ಟು ಭಾರತದ ಸಂವಿಧಾನಕ ಗೌರವಿಸಿ, ಕಾನೂನಿಗೆ ಗೌರವಿಸಿ ಒಬ್ಬ ಶಾಸಕನಾಗಿ ಪ್ರಭು ಚವ್ಹಾಣ್ ಅವರು ಸವಾಲಾದಾರ ಬಿಟ್ಟು ಆ ಹೇಡಿತನ ಬಿಟ್ಟು ನೀವು ಬಂದು ಈ 4D ಅಲ್ಲಿ ಇದು ಪ್ರಕರಣ ಫೇಸ್ ಮಾಡಂತ ಹೇಳ್ರಿ. ನಾವು ಬಹಿರಂಗವಾಗಿ ಕ್ಷಮೆ ಕೇಳಿ ನಾನು ರಾಜಕೀಯ ನಿವೃತ್ತಿ ತಗೋತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗೆ. ಧನ್ಯವಾದ ಸರ್. ಓಕೆ ಸರ್. ಎಸ್, ಇದಾಗಿತ್ತು ರವಿ ಸ್ವಾಮಿ ಅವರು ತಮ್ಮ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಔರಾದ್ನಲ್ಲಿ ಪೋಸ್ಟರ್ ಪೊಲಿಟಿಕ್ಸ್ ಸಾಕಷ್ಟು ಟ್ರೆಂಡಿಂಗ್ನಲ್ಲಿತ್ತು. ಅವ್ರು ಒಂದು ಹೇಳೋದು, ಇವ್ರು ಒಂದು ಹೇಳೋದು, ಅವರು ಕೌಂಟರ್ ಮಾಡಿದರೆ, ಒಂದು ಪೋಸ್ಟ್ ಮಾಡಿದರೆ ಅದಕ್ಕೆ ಇವ್ರು ಕೌಂಟರ್ ಕೊಡೋರು, ಇವ್ರೊಂದು ಪೋಸ್ಟ್ ಮಾಡಿದರೆ ಅವ್ರು ಅದಕ್ಕೆ ಕೌಂಟರ್ ಕೊಡೋರು. ಸೊ ಇವತ್ತಿನ ಕಲಬುರಗಿಯಲ್ಲಿ ಆದಂತಹ ಘಟನೆಯ ಮಾಹಿತಿ ನಮ್ಮ ಮಾನ್ಯ ದ್ವಿಸದಸ್ಯ ಪೀಠ ನ್ಯಾಯಾಲಯ ಕಲಬುರಗಿ ಕೊಟ್ಟಂತಹ ವರದಿಯನ್ನು ನಾಳೆ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಪ್ರೈಮ್ ಟೈಮ್ ಇಷ್ಟಕ್ಕೆ ಮುಗಿಯುತ್ತೆ ಅಂತ ಯಾರು ಕೂಡ ಭಾವಿಸಬೇಡಿ. ಪ್ರೈಮ್ ಟೈಮ್ ಮುಂದುವರಿಯುತ್ತೆ. ಈ ಪ್ರಭು ಚವ್ಹಾಣ್ ಕನ್ನಡಿಗರ, ಮಹಾರಾಷ್ಟ್ರಿಗರ ಈ ಒಂದು ಪ್ರೈಮ್ ಟೈಮ್ ಖಂಡಿತ ಮುಂದುವರಿಯುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ವಿಜಯ್ ಕುಮಾರ್ ಕೌಡಿಯಾಳ್ ಅವರನ್ನ ಮಾತಾಡಿಸ್ತೀನಿ. ಇನ್ನು ನರಸಿಂಗ್ ಅವರಿದ್ದಾರೆ, CRE ರಿಪೋರ್ಟ್ಗಳಿದೆ, ರಿಪೋರ್ಟ್ಗಳು ಏನು ಹೇಳುತ್ತೆ, ಮತ್ತು ಕಲಬುರಗಿಯಲ್ಲಿ ಇವತ್ತು ಬಂದಂತಹ ತೀರ್ಪು ಏನು ಹೇಳುತ್ತೆ, ಅವರಿಗೆ ಸ್ಟೇ ಸಿಕ್ಕಿದೆ 2 ವಾರದ ತನಕ. ಸೊ ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಅವ್ರು ಹೇಳುವ ವಾದವೇನು, ಇವರ ವಾದವೇನು, ಎಲ್ಲವನ್ನ ತಾಲೂಕಿನ ಜನರ ಮುಂದಿಡ್ತೀವಿ. ಯಾವುದೇ ಕಾರಣಕ್ಕೂ ಪ್ರೈಮ್ ಟೈಮ್ ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಪ್ರೈಮ್ ಟೈಮ್ ಮುಂದುವರಿಯುತ್ತೆ. ಪ್ರಭು ಚವ್ಹಾಣ್ ಅವರಿಗೆ ರವಿ ಸ್ವಾಮಿ ಕೊಟ್ಟಂತಹ ಚಾಲೆಂಜನ್ನು ಪ್ರಭು ಚವ್ಹಾಣ್ ಅವರು ಎದುರಿಸಲಿಕ್ಕೆ ಸಿದ್ಧರಿದ್ದಾರೆ. ಒಂದು ವೇಳೆ ಅವರು ಎದುರಿಸಲಿಕ್ಕೆ ಸಿದ್ಧರಿದ್ರೆ ನಮ್ಮ ಡಿಬೇಟ್ಗೂ ಕೂಡ ಬರ್ಬೋದು. ಇಬ್ಬರನ್ನ ಮುಕ್ತ ಆಹ್ವಾನಕ್ಕೆ ನಾವು ಸ್ವಾಗತಿಸ್ತೇವೆ. ನೀವು ನಿಮ್ಮ ದಾಖಲೆಗಳನ್ನು ತಗೊಂಡು ಬನ್ನಿ, ನೀವು ನಿಮ್ಮ ದಾಖಲೆಗಳನ್ನು ತಗೊಂಡು ಬನ್ನಿ. ಇಲ್ಲ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ನ್ಯಾಯಾಲಯದಲ್ಲಿ ಕೂಡ ಎದುರಿಸ್ಕೋಬಹುದು. ಮಾನ್ಯ ನ್ಯಾಯಾಲಯಕ್ಕೆ ನಾವು ತಲೆ ಬಾಗ್ತೀವಿ. ಮಾನ್ಯ ನ್ಯಾಯಾಲಯದ ಯಾವುದೇ ಆದೇಶವನ್ನು ನಾವು ಉಲ್ಲಂಘನೆ ಮಾಡಲ್ಲ. ಯಾಕಂದರೆ ನಮಗೆ ನ್ಯಾಯ ದೇವತೆ, ಸರ್ವಶ್ರೇಷ್ಠ ದೇವತೆ, ಭಾರತೀಯ ಕಾನೂನೇ ನನಗೆ ಮೊದಲ ತಾಯಿ ಇದ್ದಾಗೆ, ಭಾರತದ ಸಂವಿಧಾನವೇ ನನ್ನ ಶಕ್ತಿ, ಭಾರತದ ಸಂವಿಧಾನವೇ ನನಗೆ ಮೊದಲ ದೇವರಿದ್ದಂಗೆ. ಸೊ ನಾವು ಕಾನೂನಿಗೆ ತಲೆಬಾಗುವವರು, ಕಾನೂನನ್ನು ರಕ್ಷಕರು, ನಾವು ಕಾನೂನನ್ನು ಕಾಪಾಡುವವರು, ಕಾನೂನನ್ನು ಗೌರವಿಸುವವರು. ಸೊ ಹಾಗಾಗಿ ಇವತ್ತಿಗೂ ಯಾವುದೇ ವಿಷಯವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವಂತಹ ಪ್ರತಿಯೊಂದು ವಿಷಯ ಪ್ರಭು ಚವ್ಹಾಣ್ ಅವರ ಕುರಿತಾದಂಥ ಸರಣಿ ವರದಿಗಳನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೀನಿ. ಯಾವುದು ಕೂಡ ನನ್ನ ವ್ಯಾಪ್ತಿಯನ್ನು ಮೀರಿ ನಾನು ಯಾವುದೇ ಸುದ್ದಿಯನ್ನು ಬಿತ್ತರಿಸ್ತಾ ಇಲ್ಲ. ಕಾನೂನಿನ ವ್ಯಾಪ್ತಿ ಮೀರಿ ನಾನು ಯಾವುದೇ ಸುದ್ದಿಯನ್ನು ಹೇಳ್ತಾ ಇಲ್ಲ. ಮಾನ್ಯ ಘನ ನ್ಯಾಯಾಲಯ ಕೊಟ್ಟಂಥ ತೀರ್ಪುಗಳು, ಮೇಲ್ಮನವಿ ಪ್ರಾಧಿಕಾರ ಕೊಟ್ಟಂಥ ವರದಿಗಳು, ತಹಶೀಲ್ದಾರ್ ಕೊಟ್ಟಂಥ ವರದಿಗಳು, ಇವೆಲ್ಲವನ್ನ ಆಧರಿಸಿ ಸುದ್ದಿ ಹೇಳ್ತಾ ಇದ್ದೀನಿ ವಿನಃ ಇವ್ಯಾವು ಕಟ್ಟುಕತೆಗಳಲ್ಲ ಸ್ವಾಮಿ. ಎಲ್ಲವೂ 100ಕ್ಕೆ 100 ಸತ್ಯವಾದ ವರದಿಗಳು. ಇಂದು ಅವರು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಮನವಿಯನ್ನು ಕೂಡ ನಿಮ್ಮ ಮುಂದೆ ಓದಿ ತೋರಿಸಿದೆ. ಸೊ ಎಲ್ಲವೂ ಕಾನೂನಾತ್ಮಕವಾಗಿ ನಾನು ಸುದ್ದಿ ಹೇಳ್ತೀನಿ. ಕಾನೂನು ಬಾಹಿರವಾದರೆ ಮಾನ್ಯ ನ್ಯಾಯಾಲಯ ನನಗೆ ಶಿಕ್ಷೆ ಕೂಡ ಕೊಡಬಹುದು. ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ. ಪ್ರಭು ಚವ್ಹಾಣ್ ವಿಷಯದಲ್ಲಿ ನಾನು ಸುಳ್ಳು ಸುದ್ದಿಗಳನ್ನು ಪ್ರಕಟಿಸಿದರೆ ಮಾನ್ಯ ನ್ಯಾಯಾಲಯ ತಮ್ಮ ವ್ಯಾಪ್ತಿಗೆ ಯಾವ ಶಿಕ್ಷೆ ಬರುತ್ತೋ ಆ ಶಿಕ್ಷೆ ಕೊಡಬಹುದು. ಬಹುಶಃ ನಾನು ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟು ಎಲ್ಲ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಇರೋದ್ರಿಂದ ಅನ್ಯಥಾ ಯಾವುದೇ ಪದಗಳನ್ನು, ನಿಂದನೀಯ ಪದಗಳನ್ನು ಅವ್ರಿಗೆ ನಾನು ಬಳಸಲಿಕ್ಕೆ ಕೂಡ ಹೋಗ್ತಾ ಇಲ್ಲ. ಸೊ ಮಾನ್ಯ ನ್ಯಾಯಾಲಯದ ಮೇಲೆ ಭರವಸೆ ಇದೆ. ಮಾನ್ಯ ನ್ಯಾಯಾಲಯ ಒಳ್ಳೆ ತೀರ್ಪು ಕೊಡುತ್ತಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ರಭು ಚವ್ಹಾಣ್ ತಮ್ಮ ಹತ್ರ ದಾಖಲೆಗಳು ಇದ್ದರೆ ಡಿಬೇಟ್ಗೆ ಬರ್ಬೋದು. ನಾನು ಡಿಬೇಟಿಗೆ ಕರಿತಾ ಇದ್ದೀನಿ. ಪ್ರಭು ಚವ್ಹಾಣ್ ನೀವಾದರೂ ಬನ್ನಿ, ನಿಮ್ಮ ಸಂಗಡಿಗರಿಗಾದರೂ ಕಳಿಸಿ, ನಿಮ್ಮ ಕಾರ್ಯಕರ್ತರಿಗಾದರೂ ಕಳಿಸಿ. ನಾನು ನನ್ನ ಹತ್ರ ಇರುವಂಥ ದಾಖಲೆಗಳನ್ನು ತೋರಿಸ್ತೀನಿ. ಏಕ್ತಾ ಫೌಂಡೇಶನ್ ಅವರು ಅವ್ರ ಹತ್ರ ಇರುವಂಥ ದಾಖಲೆಗಳನ್ನು ತೋರಿಸ್ತಾರೆ. ನೀವು ನಿಮ್ಮ ದಾಖಲೆಗಳನ್ನು ಕೂಡ ಪ್ರೂವ್ ಮಾಡ್ಕೋಬಹುದು. ಇದು ನಾನು ಮನವಿ ಮಾಡ್ತಾ ಇದ್ದೀನಿ, ನಾಟ್ ಆರ್ಡರ್. ಇದು ಮನವಿ ಇದೆ. ಮನವಿಯನ್ನು ಸ್ವೀಕರಿಸಿ ಬರೋದಿದ್ರೆ ಬರಬಹುದು. ಯಾಕಂದರೆ ರವಿ ಸ್ವಾಮಿ ನೀವು ಒಂದು ವೇಳೆ ಪ್ರೂವ್ ಮಾಡಿಕೊಂಡ್ರೆ ಅವರು ರಾಜಕೀಯ ನಿವೃತ್ತಿ ಘೋಷಿಸುತ್ತೇನೆ ಅಂತ ನಮ್ಮ ವಾಹಿನಿಯ ಮುಖಾಂತರ ಹೇಳಿದ್ದಾರೆ.
ಸೊ ನೀವು ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇದ್ದರೆ, ನಿಮ್ಮ ಹತ್ರ ದಾಖಲೆಗಳು ಸರಿ ಇದ್ದರೆ ಬಂದು ಪ್ರೂವ್ ಮಾಡ್ಕೊಳ್ಳಿ, ರವಿಸ್ವಾಮಿ ಅವ್ರನ್ನ ಮನೆಗೆ ಕಳಿಸ್ಕೊಡಿ. ಯಾಕಂದರೆ ರಾಜ್ಯಕ್ಕೆ ನಿವರ್ತಿ ಪಡ್ಕೋತೀನಿ ಅಂತ ಹೇಳಿದ್ದಾರೆ. ನೋಡಬೇಕು. ಸೊ ನಾಳೆ ಅಂತ ಹೇಳಿದರೆ ಅನೇಕರು ಕರೆ ಮಾಡ್ತಾ ಇದ್ದಾರೆ. ಮುಂದಿನ ಪ್ರೈಮ್ ಟೈಮ್ನಲ್ಲಿ ಎಲ್ಲವನ್ನ ನರಸಿಂಗ್ ಅವರ ಕೇಸು ಮತ್ತು ವಿಜಯ್ ಕುಮಾರ್ ಕೌಡಿಯಾಳು ಕೂಡ ನಾಳೆ ಮುಂದಿನ ಪ್ರೈಮ್ ಟೈಮ್ನಲ್ಲಿ ಕಾಲ್ ಮಾಡಿ ಅವರ ಕುರಿತು ಕೂಡ ಅವ್ರು ಏನೇನು ಫೇಸ್ ಮಾಡಿದ್ರು ಎಲ್ಲ ಮಾಹಿತಿಯನ್ನು ತಗೊತೀನಿ. ಪ್ರಭು ಚವ್ಹಾಣ್ ಅವರು ಕೂಡ ನನ್ನ ಜೊತೆ ಬಂದು ಡಿಸ್ಕಷನ್ ಮಾಡುವುದಿದ್ರೆ ಅವರು ಕೂಡ ಕಾಲ್ ಮಾಡ್ಬೋದು. ನನ್ನ ನಂಬರ್ ಎಲ್ರಿಗೂ ಗೊತ್ತಿದೆ, ತಾಲೂಕಿನಲ್ಲಿ ಯಾರಿಗೆ ಕೇಳಿದ್ರು ನಂಬರ್ ಹೇಳ್ತಾರೆ. ಪ್ರಭು ಚವ್ಹಾಣ್ ಅವರಿಗೂ ಕೂಡ ನಾನು ಮುಕ್ತ ಅವಕಾಶವನ್ನು ಕೊಡ್ತಾ ಇದ್ದೀನಿ, ಮನವಿಯನ್ನು ಮಾಡ್ತಾ ಇದ್ದೀನಿ. ಹೆಂಗೆ ಬೇರೆಯವರೆಲ್ಲ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರಲ್ಲ, ನೀವು ಕೂಡ ನಿಮ್ಮ ಹತ್ರ ಇರುವಂಥ ದಾಖಲೆಗಳನ್ನು ತಂದು ಚರ್ಚೆಗೆ ಬರಬಹುದು. ಮಾನ್ಯ ಪ್ರಭು ಚವ್ಹಾಣ್ ಜಿ ಅವರೇ, ನೀವು ಕೂಡ ಚರ್ಚೆಗೆ ಬಂದರೆ ಸ್ವಾಗತವನ್ನು ಮಾಡ್ತೀವಿ. ನೀವು ಕೂಡ ಚರ್ಚೆಗೆ ಬಂದು ನಿಮ್ಮ ದಾಖಲೆಗಳನ್ನು ಮುಂದಿಡಬಹುದು. ನಾನು ಮಾನ್ಯ ನ್ಯಾಯಾಲಯದ ತೀರ್ಪುಗಳನ್ನು ಮಾತ್ರ ಓದ್ತಾ ಇದ್ದೀನಿ. ಮಾನ್ಯ ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಕೇಳ್ತಾ ಇದ್ದೀನಿ. CRE ರಿಪೋರ್ಟ್ ಏನು ಹೇಳ್ತಾ ಇದೆ ಅದನ್ನು ಕೇಳ್ತಾ ಇದ್ದೀನಿ. ಜಾತಿ ಪರಿಶೀಲನಾ ಸಮಿತಿ ಏನು ಹೇಳಿತ್ತು ಅದನ್ನು ಹೇಳ್ತಾ ಇದ್ದೀನಿ. ನಾನು ಯಾವುದು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ. ಸೊ ಚರ್ಚೆಗೆ ಯಾರೆಲ್ಲ ಬರಬಹುದು ಅವ್ರಿಗೆ ಕೂಡ ಅವಕಾಶ ನೀಡಲಾಗಿದೆ. ಸೊ ಮುಂದಿನ ಪ್ರೈಮ್ ಟೈಮ್ನಲ್ಲಿ ಮತ್ತೆ ಸಿಗ್ತೀನಿ. ಮತ್ತಷ್ಟು ಈ ಕೇಸ್ನ ರೋಚಕ ಸಂಗತಿಗಳನ್ನು ತಾಲೂಕಿನ ಜನರ ಮುಂದಿಡ್ತೀನಿ.